ವೆಲ್ಕಮ್ ಟು ಕುಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿ ಒಂದು ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ. ಇವತ್ತಿನ ದಿನಗಳಲ್ಲಿ ತುಂಬ ಜನ ಫೇಸ್ ಮಾಡ್ತಾ ಇರೋವಂಥ ಪ್ರಾಬ್ಲಮ್ ದೇಹದ ತೂಕ ಹೆಚ್ಚಾಗಿರುವುದು, ಹಾಗೆ ಬೊಜ್ಜು ಅಂದರೆ ದೇಹದಲ್ಲಿ ಹೆಚ್ಚಿನದಾಗಿ ಕೊಬ್ಬಿನಾಂಶ ಉತ್ಪತ್ತಿಯಾಗಿರೋದು ಬಾಡಿಯಲ್ಲಿ. ಇದರಿಂದ ತೂಕ ಜಾಸ್ತಿ ಆಗಿರೋದು, ದಪ್ಪ ಆಗಿರೋದು, ಇದೆಲ್ಲ ನಮಗೆ ನಾವು ತುಂಬ ದಪ್ಪ ಇದ್ದೀವಿ ಅನಿಸ್ತಾ ಇದೆ. ನಮಗೆ ಸ್ವಲ್ಪ ಮುಜುಗರ ಅನಿಸ್ತಾ ಇರುತ್ತೆ. ತುಂಬ ದಪ್ಪ ಇದ್ದರೆ ನಮಗೆ ಒಂಥರ ಅನ್ಕಂಫರ್ಟ್ ಫೀಲ್ ಆಗ್ತಾ ಇರುತ್ತೆ. ಅದರಲ್ಲೂ ಹೊಟ್ಟೆ ಏನಾದರೂ ದಪ್ಪ ಕಾಣ್ತಿದ್ರೆ ಯಾವುದೇ ಥರದ ಡ್ರೆಸ್ ಹಾಕೋಕ್ಕೂ ಸ್ವಲ್ಪ ಹಿಂಜರಿತೀವಿ ಅಂತಲೇ ಹೇಳ್ಬೋದು. ಒಟ್ಟಾರೆ ಹೇಳೋದಾದರೆ ಬಾಡಿಯಲ್ಲಿ ಇರುವಂಥ ಕೊಬ್ಬನ್ನು ಕರಗಿಸಿಕೊಳ್ಳುವುದಕ್ಕೆ ಒಂದು ಹೋಮ್ ರೆಮಿಡಿಯನ್ನು ಹೇಳ್ತಾ ಇದ್ದೀನಿ. ಸಿಂಪಲ್ ಆದ ಹೋಮ್ ರೆಮಿಡಿ, ಒಂದೇ ಒಂದು ಇಂಗ್ರೀಡಿಯೆಂಟ್ಸಿಂದ ಮಾಡೋ ಅಂಥದ್ದು. ಆವಾಗಲಿಂದ ನೋಡ್ತಾ ಇದ್ದೀರಲ್ವ, ಇದೇ ಮೆಂತ್ಯ. ಈ ಮೆಂತ್ಯ ಎಲ್ಲರ ಅಡುಗೆ ಮನೆಯಲ್ಲೂ ಇದ್ದೇ ಇರುತ್ತೆ. ಆ ರೆಮಿಡಿ ಮಾಡಿದ್ದೀವಿ, ಈ ರೆಮಿಡಿ ಮಾಡಿದ್ದೀವಿ, ಆ ಮೆಡಿಸನ್ ತೊಗೊಂಡಿದ್ದೀವಿ ಅನ್ನೋರಿಗೆಲ್ಲ ಫ್ರೆಂಡ್ಸ್ ಇದೊಂದು ಸಾರಿ ಟ್ರೈ ಮಾಡಿ ನೋಡಿ. 100% ಇದರಲ್ಲಿ ರಿಸಲ್ಟ್ ಇದೆ. ಇಷ್ಟೆಲ್ಲ ಟ್ರೈ ಮಾಡಿರೋರು ಇದನ್ನೊಂದು ಸಾರಿ ಟ್ರೈ ಮಾಡಿ ನೋಡಿ. ಒಂದೇ ಒಂದು ವಾರದಲ್ಲಿ 2ರಿಂದ 3 kg ದೇಹದಲ್ಲಿ ಇರುವ ಕೊಬ್ಬನ್ನು ಕರಗಿಸುತ್ತೆ ಈ ಮೆಂತ್ಯವನ್ನು ಉಪಯೋಗಿಸುವುದರಿಂದ. ದೇಹದಲ್ಲಿರುವ ಕೊಬ್ಬನ್ನು ಕರಗಿಸಿ ತೂಕನ ಕಡಿಮೆ ಮಾಡೋದರ ಜೊತೆಗೆ BP, ಡಯಾಬಿಟೀಸ್, ಹಾರ್ಟ್ ಪ್ರಾಬ್ಲಮ್ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತೆ ಈ ಮೆಂತ್ಯ. ಈ ಮೆಂತ್ಯವನ್ನು ಹೇಗೆ ಬಳಸಬೇಕು, ಯಾರೆಲ್ಲ ಬಳಸಬೇಕು, ಎಷ್ಟು ಬಳಸಬೇಕು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಮೊದಲಿಗೆ ವಾರಕ್ಕೆ ಇದನ್ನು 3 ದಿನ ಬಳಸಬೇಕಾಗುತ್ತೆ. ಯಾವ ರೀತಿ ಅಂದರೆ, ಮಲಗುವ ಮುಂಚೆ 1 ಸ್ಪೂನ್ ಮೆಂತ್ಯವನ್ನು ತೆಗೆದುಕೊಂಡು ಒಂದು ಸಾರಿ ಅದನ್ನು ತೊಳೆದು ನಂತರ ಒಂದು ಲೋಟ ಅಥವಾ ಬಟ್ಟಲಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನೆನೆಸಿ ಇಡಬೇಕಾಗುತ್ತೆ. ಇಡೀ ರಾತ್ರಿಯೆಲ್ಲ ನೆನೆಸಿಡಬೇಕಾಗುತ್ತೆ. ಅದನ್ನು ಬೆಳಗ್ಗೆ ಎದ್ದಾದ ಮೇಲೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಹೇಗಪ್ಪ ಅಂದರೆ, ಸ್ವಲ್ಪ ನೀರಿಗೆ ಈ ಮೆಂತ್ಯ ಅಲ್ಲಿರುವ ನೀರನ್ನು ಕೂಡ ಹಾಕಿ ಅದಕ್ಕೆ ಇನ್ನೂ ಸ್ವಲ್ಪ 1 ಲೋಟ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ಬಿಸಿ ಬಿಸಿ ಇರುವಾಗಲೇ ಖಾಲಿ ಹೊಟ್ಟೆಯಲ್ಲಿ ವಾರಕ್ಕೆ 3 ದಿನ ಇದನ್ನು ಕುಡಿಯಬೇಕಾಗುತ್ತೆ. ಹಾಗೆ ಈ ಮೆಂತ್ಯವನ್ನು ಕೂಡ ತಿನ್ನಬೇಕಾಗುತ್ತೆ. ಇನ್ನು ಇದನ್ನು ಚೆನ್ನಾಗಿ ಕಾಯಿಸಿ ಕುದಿಸಿ ಸ್ವಲ್ಪ ಹೊತ್ತು ಆರಿಸಿ ಬಿಸಿ ಬಿಸಿ ಇರುವಾಗಲೇ ಇದನ್ನು ಕುಡಿಯಬೇಕು. ಬಿಸಿ ಬಿಸಿ ಕುಡಿದರೆ ಮಾತ್ರ ಇದರ ಎಫೆಕ್ಟ್ ಸಿಗುತ್ತೆ. ಹಾಗಾಗಿ ಆರಿದ ಮೇಲೆ ಕುಡಿಯಬಾರದು. ಬಿಸಿ ಬಿಸಿ ಇರುವಾಗಲೇ ಇದನ್ನು ಖಾಲಿ ಹೊಟ್ಟೆಯಲ್ಲಿ ವಾರಕ್ಕೆ 3 ದಿನ ಕುಡಿತಾ ಬಂದರೆ ಎಷ್ಟೇ ಜೋತಾಡುವ ಬೊಜ್ಜು ಇದ್ದರೂ ಕರಗಿ ಹೋಗುತ್ತೆ 1 ವಾರದಲ್ಲಿ. ದಿನಕ್ಕೆ 1 ಬಾರಿ ಮಾತ್ರ ಕುಡಿಬೇಕಾಗುತ್ತೆ, ವಾರದಲ್ಲಿ 3 ದಿನ ಮಾತ್ರ. ಈ ಥರ ಕುಡಿತಾ ಬಂದರೆ ದೇಹದಲ್ಲಿ ಇರುವ, ಅಂದರೆ ಸಾಮಾನ್ಯವಾಗಿ ಸೊಂಟದ ಸುತ್ತ ಮತ್ತು ಹೊಟ್ಟೆಯ ಬೊಜ್ಜು ಕರಗಿ ದೇಹದ ತೂಕ ಕಡಿಮೆಯಾಗುತ್ತಾ ಬರುತ್ತದೆ. 1 ವಾರಕ್ಕೆ 2ರಿಂದ 3 kg ವೆಯ್ಟ್ ಲಾಸನ್ನು ಮಾಡ್ಕೊಳ್ಬೋದು ಈ ಹೋಮ್ ರೆಮಿಡಿ ಮಾಡೋದರ ಮೂಲಕ. ಈ ಹೋಮ್ ರೆಮಿಡಿ ಜೊತೆ ಬೊಜ್ಜನ್ನು ಕರಗಿಸುವ ಯಾವುದಾದರೂ 1-2 ಎಕ್ಸಸೈಸನ್ನು ಮಾಡ್ತಾ ಬನ್ನಿ. ರಿಸಲ್ಟ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಒಂದು ವಾರದಲ್ಲಿ. ಫ್ರೆಂಡ್ಸ್, ತುಂಬಾ ಸಿಂಪಲ್ ಹೋಮ್ ರೆಮಿಡಿ ಅಲ್ವಾ ಇದು. ಇಷ್ಟೆಲ್ಲ ಮಾಡಿದ್ದೀವಿ, ನಮಗೆ ಏನು ಇದರಲ್ಲಿ ಯಾವುದ್ರಲ್ಲೂ ರಿಸಲ್ಟ್ ಸಿಕ್ಕಿಲ್ಲ ಅನ್ನೋರು ಕೂಡ ಫ್ರೆಂಡ್ಸ್ ಎಷ್ಟೆಷ್ಟೋ ಮಾಡಿರ್ತೀರೋ ಅಲ್ವಾ, ಅದ್ರ ಜೊತೆ ಇದು ಒಂದು ಸಾರಿ ಟ್ರೈ ಮಾಡಿ ರಿಸಲ್ಟ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು ಇದನ್ನು ಯಾರು ತೊಗೊಬಾರ್ದು ಅಂತ ಹೇಳೋದಾದರೆ, ಏನಾದರೂ ಆರೋಗ್ಯ ಸಮಸ್ಯೆಗಳಿರೋದು ಖಂಡಿತವಾಗ್ಲೂ ಇದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಆರೋಗ್ಯವಾಗಿರೋರು ಯಾರು ಬೇಕಾದರೂ ಇದನ್ನು ತಗೊಳ್ಬೋದು. ಫ್ರೆಂಡ್ಸ್, ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ವಿಡಿಯೋ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಮಿಡಿನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ರೆಮಿಡಿ ಜೊತೆ ಮೀಟ್ ಆಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.